सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् पंचदशे हान्यधिकरणे तस्मिन् हान्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः षड्विंशं सूत्रम् सूत्रम् अस्मिन् अधिकरणे उपनिबद्धम् एकमात्रं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षड्विंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम ब्रह्मनिष्ठं यतिश्रेष्ठं वेद वेदान्तपारगं प्रणमामि जगद्वन्द्यं श्रीमच्छङ्करदेशिकम्। ओम ब्रह्मनिष्ठं यतिश्रेष्ठं वेद वेदान्तपारगं प्रणमामि जगद्वन्द्यं श्रीमच्छङ्करदेशिकम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं पंचदशं हान्यधिकरणम्। ओम हानौतोपायन शब्दशेषत्वात् कुशाच्छन्दस्तुत्युपगानवत्तदुक्तम्। ओम हानौतोपायन शब्दशेषत्वात् कुशाच्छन्दस्तुत्युपगानवत्तदुक्तम्। ಇದು 15ನೇ ಹಾನ್ಯಧಿಕರಣದಲ್ಲಿ ಭಗವಾನ್ ಬಾದರಾಯಣರಿಂದ ಉಪನಿಬದ್ಧವಾಗಿರತಕ್ಕಂತಹ ಏಕಮಾತ್ರ ಸೂತ್ರ. ಈ ಅಧಿಕರಣದಲ್ಲಿ ಒಂದು ಸೂತ್ರ ಮಾತ್ರ. ಈ ಕೆಲವು ಅಧಿಕರಣದಲ್ಲಿ ಇನ್ನು ಮುಂದೆ ಮತ್ತೆ ಹಿಂದೆ ಇತ್ತಲ್ಲ, ಒಂದೊಂದು ಸೂತ್ರ ಮಾತ್ರ ಇದೆ. ಒಂದೊಂದು ವಿಷಯವನ್ನು ತೆಗೆದುಕೊಂಡು ತಾವು ಏನನ್ನ ಪ್ರತಿಜ್ಞೆ ಮಾಡಿದ್ದರೋ ನೋಡಿ,
ವೇದಾಂತಗಳಲ್ಲಿ ಎಲ್ಲಿ ನೀವು ಎಷ್ಟೇ ಸೂಕ್ಷ್ಮ ದೃಷ್ಟಿಯಿಂದ ಹುಡುಕಿದರೂ ಕೂಡ ಈ ಒಂದು ವಿಧಿ, ಈ ಮೋಕ್ಷ ಅಂತಕ್ಕಂಥದ್ದು ವಿಧಿಶೇಷವಾಗಿದೆ ಎನ್ನುವುದು ನಿಮಗೆ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತ ಹೇಳಿದ್ರು. ಹೇಳಿಬಿಟ್ಟು ಏನು, ನಾವು ಇದನ್ನ ಈ ಒಂದು ಶಾರೀರಕ ಮೀಮಾಂಸಾ ಶಾಸ್ತ್ರದಲ್ಲಿ ಇದನ್ನ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ನಾವು ನಿರ್ಧರಿಸಿ ತಿಳಿಸುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ಆ ಪ್ರತಿಜ್ಞೆಯನ್ನು ಪೂರೈಸಬೇಕಲ್ಲ. ಯಾಕೆ? ಈ ಒಂದು ಯಾವ ವಿಧಿಗೂ ಅಂಗವಲ್ಲದ ಪರಬ್ರಹ್ಮ ತತ್ವವನ್ನ ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಿಜ. ಆದರೆ ಅದು ಪ್ರತಿಶತ ಎಷ್ಟಿದೆ? ಪ್ರತಿಶತ ನಿರ್ವಿಶೇಷ ಬ್ರಹ್ಮವನ್ನು ತಿಳಿಸ್ತಕ್ಕಂತಹ ಶ್ರುತಿಗಳು ನಮಗೆ ಒಂದು 30% ಸಿಕ್ಬೋದು, ಪ್ರತಿಶತ 30 ಸಿಕ್ಬೋದು. ಇನ್ನು 70 ಏನಾಗಿದೆ? ಇನ್ನು 70 ಏನೋ ವಿಧಿಶೇಷವಾಗಿರುವಂತೆ ನಮಗೆ ತೋರ್ತಾ ಇದೆ ಶ್ರುತಿಗಳು. ಇದಕ್ಕೆಲ್ಲ ಏನು? ಇದನ್ನು ಹಿಡ್ಕೊಂಡು ನೋಡ್ರಿ, ಏನೋ ವಿಧಿಶೇಷವಲ್ಲವಂತೆ ಬ್ರಹ್ಮ ಏನೋ ಹೇಳಿಬಿಟ್ರೆ ನೋಡಿ, 70 ಭಾಗ ಇದನ್ನು ಹೇಳಿದ್ದಾರೆ. ಯಾವುದೋ ಉಪಾಸನಾ ವಿಧಿಗೆ ಅಂಗವಾಗಿಯೋ, ಧ್ಯಾನಕ್ಕೆ ಅಂಗವಾಗಿಯೋ, ಭಕ್ತಿಯ ಅಂಗವಾಗಿಯೋ, ಇನ್ನೊಂದಕ್ಕೆ ಅಂಗ ಹೇಳಿದ್ದಾರೆ. ಕೇವಲ ಜ್ಞಾನದಿಂದ ಮಾತ್ರ ಅಂತ ಎಲ್ಲಿ ಹೇಳಿಲ್ಲ. ಹೇಳಿದ್ದಾರೆ, ಹೇಳಿದ್ರು ಕೂಡ ಎಷ್ಟು ಪ್ರತಿಶತ? ಒಂದು 30 ಕಡೆ ಹೇಳಿರಬಹುದು. 70 ಕಡೆ ಇದನ್ನೇ ಹೇಳಿರತಕ್ಕಂಥದ್ದು. ಹೀಗಿರುವಾಗ ನೀವು ಬಂದ್ಬಿಟ್ಟು ಆ 30% ಇರೋದನ್ನ ಇದೇ ದೊಡ್ಡದು ಅಂತ ಮಾಡಿಬಿಟ್ರೆ ಹೇಗೆ ಅಂತ ಪ್ರಶ್ನೆ ಬಂದಾಗ ಎಲ್ಲ ಪೂರ್ವ ಪಕ್ಷಿಗಳಿಗೂ ಒಂದು ಮಾತು ಹೇಳ್ತಾರೆ ಆಚಾರ್ಯರು. ನೋಡಿ, ನಾವು ಇರಬಹುದು, ಅದು 30%, 40%, 50% ಎಲ್ಲ ಬೇಡ. ಇವಾಗ ಎಷ್ಟಾದರೂ ಇರಲಿ, ಕಡೆಗೆ ಒಂದೇ ಒಂದು ವಾಕ್ಯ ಇರಲಿ, ಪರವಾಗಿಲ್ಲ. ನಾವು ಇದನ್ನ ಏನು, ಈ ಬ್ರಹ್ಮವು ಯಾವ ವಿಧಿಗೂ ಅಂಗವಲ್ಲ, ನಿರ್ವಿಶೇಷವಾದ ಪರಬ್ರಹ್ಮವನ್ನೇ ಎಲ್ಲ ವೇದಾಂತಗಳು ತಿಳಿಸಿಕೊಡುತ್ತಿವೆ ಎಂಬುದನ್ನ ಈಗ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಾಧಿಸಿ ತೋರಿಸುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರು. ಯಾರು? 16 ವರ್ಷದ ಶಂಕರ ಭಗವತ್ಪಾದರು. ಅದನ್ನ ಇಲ್ಲಿ ಪೂರೈಸ್ತಾ ಇದ್ದಾರೆ. ಪೂರ್ತಿ ಇಲ್ಲಿ ಎಷ್ಟೋ ವಾಕ್ಯಗಳಿದೆಯಲ್ಲ, ಅದೇ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು, ದೃಷ್ಟಾಂತವನ್ನು ತೆಗೆದುಕೊಂಡು ನೋಡಿ, ಇದು ಹೀಗೆ ಅಂತ ಹೇಳ್ತಾರೆ. ಆ ಭಾಗ ಈಗ ನಾವು ಮಾಡ್ತಾ ಇರೋದು ಇದು ಬಹಳ ಮುಖ್ಯವಾದ ಭಾಗ. ಅಂದರೆ ಕೆಲವು ಏನಾಗುತ್ತೆ ಅಂದರೆ, ಏತಕ್ಕೆ ಬೇಕು? ವಿದ್ಯೆಗೆ ಸಂಬಂಧಪಟ್ಟಿಲ್ವಲ್ಲ? ಅಯ್ಯೋ, ಸಂಬಂಧಪಟ್ಟಿಲ್ಲ, ಆದರೆ ಅರ್ಥ ಏನಾಗಿದೆ? ಯಾವಾಗ ನಾವು ಒಂದು ವಸ್ತುವನ್ನ ಇದಮಿತ್ತಂ ಅಂತ ತಿಳಿಯಬೇಕಾದ್ರೆ ಅದೇನಾಗಿರ್ಬೇಕು? ಪೂರ್ಣವಾಗಿ ನಮಗೆ ಈ ಪ್ರಮಾಣ ಸಿದ್ಧವಾಗಿ ಇರಬೇಕು. ಪೂರ್ಣವಾಗಿ, ಪರಿಪೂರ್ಣವಾಗಿರಬೇಕು. ಸ್ವಲ್ಪ ಇದ್ಬಿಟ್ರೂ ಆಗಲ್ಲ, ಸ್ವಲ್ಪ ಉಳ್ಕೊಂಡ್ರೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಸಂಶಯಗಳಿಗೆಲ್ಲದಕ್ಕೂ ಕೂಡ ಸಮರ್ಪಕವಾದ ಉತ್ತರವನ್ನು ಹೇಳ್ತಾ ಇದ್ದಾರೆ. ಆ ಭಾಗ ನೋಡ್ತಾ ಇದ್ದೇವೆ. ನೆನ್ನೆ ಒಂದು ಭಾಗ ಆಗಿತ್ತು. ಅಲ್ಲಿ ಏನು ತೀರ್ಮಾನ ಮಾಡಿದ್ರು ಭಗವತ್ಪಾದರು ಅಂತಂದ್ರೆ, ನೋಡಿ, ಯಾವುದಾದರೂ ಒಂದು ವಾಕ್ಯ ಅಂದರೆ, ಉದಾಹರಣೆಗೆ ಈಗ ನಾವು ಮಾತಾಡಿದ್ವಲ್ಲ ನಿರ್ವಿಶೇಷ ಶ್ರುತಿ, ಅದಕ್ಕೆ ವ್ಯತಿರಿಕ್ತವಾಗಿ ಸವಿಶೇಷ ಶ್ರುತಿಗಳು ಬೇಕಾದಷ್ಟಿದೆ. ಹೌದು ತಾನೆ? ಸವಿಶೇಷ ಶ್ರುತಿಗಳು ಬಂದಿದ್ದರೂ ಕೂಡ ಎಲ್ಲಿ ಬಂದಿವೆ? ಉಪನಿಷತ್ತುಗಳಲ್ಲೇ ಬಂದಿವೆ, ಬೇರೆ ಎಲ್ಲೂ ಕಡೆ ಅಲ್ಲ. ಉಪನಿಷತ್ತುಗಳ ಸನ್ನಿಧಿಯಲ್ಲೇ ಬಂದಿದೆ, ಅದರ ಸಮೀಪದಲ್ಲೇ, ಅದರ ಪಕ್ಕದಲ್ಲೇ ಬಂದಿರತಕ್ಕಂಥದ್ದು. ಬೇರೆ ಕರ್ಮಕಾಂಡದಲ್ಲೆಲ್ಲೋ ಬಂದಿಲ್ಲ, ಮೀಮಾಂಸಾದ ಶಾಸ್ತ್ರದಲ್ಲಿ ಬಂದಿಲ್ಲ, ಉತ್ತರ ಕಾಂಡದಲ್ಲಿ ಬಂದಿರತಕ್ಕಂಥದ್ದು ಅಲ್ಲೇ ಇದೆ. ಹಾಗಿದ್ದರೂ ಕೂಡ, ಅಲ್ಲೇ ಬಂದಿದ್ದರೂ ಕೂಡ ಅದು ಸನ್ನಿಧಿ,
ಈ ವಿದ್ಯಾ ಸನ್ನಿಧಿ ಉಪನಿಷತ್ತು ವಿದ್ಯಾ ಸನ್ನಿಧಿಯಲ್ಲೇ ಆತ್ಮೈಕತ್ವ ವಿದ್ಯಾ ಸನ್ನಿಧಿ ಅದರ ಪಕ್ಕದಲ್ಲೇ ಬಂದ್ಬಿಟ್ಟಿದೆ. ಹೊಂದಿದ್ದರೂ ಕೂಡ ಅದನ್ನ ಇಲ್ಲಿ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ರು. ಏನು ಅದಕ್ಕೆ ಉದಾಹರಣೆ ಕೊಟ್ಟು ನೋಡಿ, ಎಲ್ಲಿ ಈ ವೇದ್ಯ ಮಂತ್ರ ಪ್ರವರ್ಗ್ಯ ವೇದ್ಯ ಮಂತ್ರ ಪ್ರವರ್ಗ್ಯ ಕರ್ಮ ಹೌದಾನೆ. ಈಗ ಈ ಮಂತ್ರ ಪ್ರವರ್ಗ್ಯಾದೀನಾಂ ಎಲ್ಲಿ ಮಂತ್ರ ಪ್ರವರ್ಗ್ಯವಾದೀನಾಂ ವಿದ್ಯಾ ಸಮೀಪೆ ವಿದ್ಯಾ ಸನ್ನಿಧೌ ಪಠಿತಾನಾಮಪಿ ಸತಾಂ ವಿದ್ಯಾಶೇಷತ್ವ ಅನುಪಪತ್ತಿ. ನೋಡಿ, ಏನು ಸವಿಶೇಷ ಶ್ರುತಿಗಳಿವೆ, ಇನ್ನೇನು ಕರ್ಮಗಳನ್ನು ಹೇಳ್ತಕ್ಕಂಥ ಭಾಗಗಳಿವೆ, ಅವೆಲ್ಲ ಎಲ್ಲಿ ಬಂದಿವೆ? ಇಲ್ಲೇ ಸನ್ನಿಧಿಯಲ್ಲಿ ಪಕ್ಕದಲ್ಲೇ ಬಂದುಬಿಟ್ಟು. ಹಾಗಿದ್ದರೂ ಕೂಡ ಅದನ್ನ ಇಲ್ಲಿ ತೆಗೆದುಕೊಳ್ಳತಕ್ಕದ್ದಲ್ಲ ಅಂತ ತೀರ್ಮಾನ ಮಾಡಿದ್ರು. ಹೌದ್ ತಾನೆ? ವಿದ್ಯಾ ಸಮೀಪೆ ಪಠಿತಾನಾಮಪಿ ಸತಾಂ ಅಂತಕ್ಕಂಥ ಒಂದು ಭಾಗ ಆಯ್ತದು. ಈಗ ಈ ಭಾಗದ ಬರ್ತಾ ಇದ್ದಾರೆ. ಪೂರ್ವ ಪಕ್ಷಿ ಬಂದ, ಸ್ವಾಮಿ ಅದೇನೋ ಆಯ್ತು, ಆದರೆ ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಇಂಥದ್ದನ್ನು ಬಿಡಬೇಕು ಅಂತ ಹೇಳಿದ್ದಾರೆ, ಇಂಥದ್ದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಕೆಲವು ಕಡೆ ಕೇವಲ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಿಡತಕ್ಕದ್ದನ್ನು ಬಿಟ್ಟಿದ್ದಾರೆ. ಕೆಲವು ಕಡೆ ಕೇವಲ ಬಿಡತಕ್ಕದ್ದನ್ನು ಮಾತ್ರ ಹೇಳಿ ತೆಗೆದುಕೊಳ್ಳತಕ್ಕದ್ದನ್ನು ಹೇಳಿಲ್ಲ. ಕೆಲವು ಕಡೆ ಎರಡನ್ನೂ ಬಿಡತಕ್ಕದ್ದು ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಿರುವಾಗ ನಾವು ಏನು ಮಾಡಬೇಕು? ಬಿಟ್ಟಿದ್ದದ್ದನ್ನು ತೆಗೆದುಕೊಳ್ಳಬೇಕೇ ಬೇಡವೇ ಅಂತ ಪ್ರಶ್ನೆ. ಈಗ ಇಷ್ಟು ಹೇಳಿ ನಮಗೇನೂ ಅರ್ಥ ಆಗೋದಿಲ್ಲ. ಏನು ಬಿಟ್ಟಿದ್ದಾರಪ್ಪ, ಏನು ಸೇರಿಸಿದ್ದಾರೆ ಅಂದರೆ ಅದು ಭಾಷ್ಯದಲ್ಲಿ ಬರುತ್ತೆ. ಆದರೂ ಕೂಡ ಈ ಒಂದು ಸೂತ್ರಕ್ಕೆ ನಮಗೆ ಅರ್ಥ ಆಗಬೇಕು ನೋಡಿ. ಅದಕ್ಕಾಗಿ ಸ್ವಲ್ಪ ಮಾತ್ರ ಸಂಕ್ಷೇಪವಾಗಿ ಈಗ ಆ ಸೂತ್ರಕ್ಕೆ ಅರ್ಥ ಮಾಡುವ ಹಾಗೆ ನಾವು ಆ ಒಂದು ಪೂರ್ವಾಪರ ತಿಳ್ಕೊಳ್ಳೋಣ. ಮೊದಲಿಗೆ ಸೂತ್ರವನ್ನು ಇನ್ನೊಂದ್ಸಲ ಬಾಲ ಹೇಳ್ಕೊಳ್ಳೋಣ. ಓಂ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಓಂ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ ಅಂತ ಹೇಳಿ ಇಲ್ಲಿ ಹಾನೌ ಪದವಿಭಾಗ ಮಾಡಿಬಿಡೋಣ, ಗೊತ್ತಾಗತ್ತೆ ಚೆನ್ನಾಗಿ. ಹಾನೌ ತು ಉಪಾಯನ ಶಬ್ದಶೇಷತ್ವಾತ್ ಒಂದೇ ಪದ, ಕುಶಾಚ್ಛಂದಸ್ತುತ್ಯುಪಗಾನವತ್ ಒಂದು ಪದ, ತತ್ ಉಕ್ತಂ ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಷಟ್ಪದಾನಿ ವರ್ತಂತೆ. ಆಯಿತು. ಅನ್ವಯ ಏನು ಅಂತಂದರೆ, ಹಾನೌತು ಕುಶಾಚ್ಛಂದಸ್ತುತ್ಯುಪಗಾನವತ್ ಉಪಾಯನ ಶಬ್ದಶೇಷತ್ವಾತ್ ತತ್ ಉಕ್ತಂ. ಇದು ಅನ್ವಯ ಕ್ರಮ. ಇದು ಭಾಳ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಕೆಲವು ಪದಗಳನ್ನು ನಾವು ಸೇರಿಸ್ಕೊಳ್ಬೇಕು. ಏನು ಸೇರಿಸ್ಕೊಳ್ಬೇಕು? ಮೊಟ್ಟ ಮೊದಲಿಗೆ ಹಾನೌತು ಅಂದರೆ ಹಾನಿಯಲ್ಲಾದರೋ ಅಂತ. ಏನು ಹಾನಿಯಲ್ಲ? ಹಾನಿ ಅಂದರೆ ಹಾನಿ ಬಿಡುವುದು ಅಂತ. ಬಿಡುವುದು ಬಿಡತಕ್ಕದ್ದಲ್ಲಾದರೋ, ಯಾವುದು ಬಿಡತಕ್ಕದ್ದಿದೆಯಲ್ಲ ಅದರಲ್ಲಾದರೆ. ಬಿಡತಕ್ಕಲ್ಲ ಏನು ಬಿಡತಕ್ಕದ್ದಾಗಿದೆ ಅಂತಂದರೆ ಅದನ್ನು ನಾವು ಒಂದು ಸೇರಿಸ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ನಮಗೇನು ತೋರುತ್ತೆ? ದುಷ್ಕೃತ ಪಾಪಗಳನ್ನು ಬಿಡಬೇಕು ಅಂತ ತೋರುತ್ತೆ. ಹೌದು ತಾನೆ? ಬಿಡಬೇಕಾದ ಯಾವ ಮನುಷ್ಯ ಇದರಲ್ಲಿ ಅವನು ಸ್ವತಃ ಹೇಳ್ಕೊಳ್ತಾ ಇರ್ತಕ್ಕಂಥ ಸೂತ್ರ, ಕರ್ತೃ ಪುರುಷ ಅವನು ಹೇಳ್ತಾ ಇರ್ತಕ್ಕಂಥದ್ದು. ಹಾನು ಬಿಡಬೇಕಾದದ್ದರಲ್ಲಿ ಅಂತ. ಏನು ಬಿಡಬೇಕಾದದಲ್ಲಿ ಅಂದರೆ, ಇಲ್ಲ ಬರೀ ಪಾಪ ಒಂದೇ ತೆಗೆದುಕೊಳ್ಳಬಾರದು,
ಎರಡನ್ನೂ ತೆಗೆದುಕೊಳ್ಳಬೇಕು. ಅಂದ್ರೇನು? ಸುಕೃತ ದುಷ್ಕೃತಯೋ ಹಾನವತು. ಅಂದ್ರೆ ಸುಕೃತ ದುಷ್ಕೃತ ಇವೆರಡರಲ್ಲಿ ಬಿಡಬೇಕು ಎಂಬುದು ಹೇಳಿದ್ದಾರಲ್ಲ. ಹಾನೌ ಅಂದ್ರೆ ಹಾನೌ ಶ್ರೂಯಮಾಣೆ ಸತಿ ಅಂತ ಸೇರಿಸ್ಕೋಬೇಕು. ಅಂದ್ರೆ ಬಿಡಬೇಕು ಎಂದು ಹೇಳಿದ್ದಾರಲ್ಲ ಶ್ರುತಿಗಳಲ್ಲಿ, ಸುಕೃತ ದುಷ್ಕೃತಗಳನ್ನು ಶ್ರುತಿಗಳಲ್ಲಿ ಬಿಡಬೇಕು ಎಂಬುದಾಗಿ ಹೇಳಿದ್ದಾರಲ್ಲ, ಅದರಲ್ಲಿ ಏನು ಬಂತು? ಸುಕೃತ ದುಷ್ಕೃತ ಎರಡನ್ನೂ ಬಿಟ್ಬಿಡ್ಬೇಕಾ? ಇಲ್ಲ ಇಲ್ಲ. ಏನ್ ಮಾಡಬೇಕು? ದುಷ್ಕೃತ ಬಿಡಬೇಕು, ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಅಲ್ವಾ? ದುಷ್ಕೃತ ಬಿಡಬೇಕು. ಸುಕೃತ ಏನು ಮಾಡಬೇಕು? ಅದನ್ನು ತೆಗೆದುಕೊಳ್ಬೇಕು. ಒಂದು ಹಾನ, ಒಂದು ಉಪಾದಾನ, ಎರಡು ಅಂತೆ. ಪಾಪವನ್ನ ಹಾನ ಬಿಡಬೇಕು, ಸುಕೃತವನ್ನ ಉಪಾದಾನ, ಸುಕೃತ ಏನೋ ಅದೊಂದು ಉಪಾಯನ ತೆಗೆದುಕೊಳ್ಬೇಕು. ಹೀಗಿರ್ಬೇಕಾದ್ರೆ ಈ ಹಾನು ಅಂದ್ರೆ ಪಾಪವನ್ನು ಬಿಡಬೇಕು ಅಂತ ಇದೆ. ಅಲ್ಲಿ ನಾವೇನ್ ತಿಳಿಬೇಕು ಅಂತಂದ್ರೆ, ಇಲ್ಲಿ ಕುಶಾಚ್ಛಂದಸ್ತುತ್ಯುಪಗಾನವತ್, ಕುಶಗಳು ಅಂತಂದ್ರೆ ದರ್ಭೆಗಳು, ಛಂದಸ್ಸುಗಳು, ಸ್ತುತಿ ಮತ್ತೆ ಉಪಗಾನ ಇವುಗಳಂತೆ ಏನ್ ಮಾಡಬೇಕು? ಸುಕೃತ ಅಂದ್ರೆ ಪಾಪದ ಜೊತೆಯಲ್ಲಿ ಪುಣ್ಯವನ್ನು ಬಿಡಬೇಕು, ಕ್ಷಮಿಸಬೇಕು, ಪಾಪದ ಜೊತೆಯಲ್ಲಿ ಈ ಪುಣ್ಯವನ್ನು ಬಿಡಬೇಕು. ಮತ್ತೆ ಈ ಶ್ರುತಿ ಇದೆಯಲ್ಲ ಅದನ್ನ ಬಿಡಬೇಕು ಅಂತಕ್ಕಂಥ ಶ್ರುತಿಯ ಜೊತೆಗೆ ಆ ಪುಣ್ಯವನ್ನು ಸೇರಿಸ್ಕೊಳ್ಬೇಕು ಅಂತ ಇದೆಯಲ್ಲ ಅದನ್ನು ಕೂಡ ತೆಗೆದುಕೊಂಡು ಬಂದು ಎರಡನ್ನು ಬಿಡಬೇಕು. ಕುತಃ ಯಾಕೆ ಅಂದ್ರೆ ಉಪಾಯನ ಶಬ್ದ ಶೇಷತ್ವಾತ್, ಅದನ್ನು ಇಲ್ಲಿ ತೆಗೆದುಕೊಳ್ಳಬೇಕು. ಬಿಡಬೇಕು ಅಂತ ಹೇಳುವಾಗ ಕೇವಲ ದುಷ್ಕೃತವನ್ನೇ ತೆಗೆದುಕೊಳ್ಳಬಾರದು, ಮತ್ತೇನನ್ನ ಸುಕೃತವನ್ನು ತೆಗೆದುಕೊಳ್ಳಬೇಕು, ಅದನ್ನು ಸೇರಿಸ್ಕೊಳ್ಬೇಕು. ಉಪಾದ ಅದನ್ನು ಕೂಡ ತೆಗೆದುಕೊಳ್ಳಬೇಕು. ಪಾಪದ ಜೊತೆಗೆ ಪಾಪವನ್ನು ಬಿಡು ಅಂತ ಹೇಳಿದ್ದಾರೆ, ಅದರ ಜೊತೆಗೆ ನಾವು ಪುಣ್ಯವನ್ನು ಕೂಡ ಸೇರಿಸಿಕೊಳ್ಳಬೇಕು. ಉಪಾಯನ ಶಬ್ದ ಶೇಷತ್ವ. ಇದು ಎಲ್ಲಿ ಹೇಳಿದೆ? ಎಲ್ಲಿದೆ ಸ್ವಾಮಿ ಇದು ಅಂತಂದ್ರೆ ತತ್ ಉಕ್ತಮ್ ಅಸ್ತಿ ಅಂತಿದೆ. ತದುಕ್ತಮ್ ಅಂತಿದೆ. ತದುಕ್ತಮ್ ಅಂದ್ರೆ ತತ್ ಉಕ್ತಮ್ ಅಸ್ತಿ. ಕುತ್ರ ಉಕ್ತಮ್ ಅಸ್ತಿ? ಎಲ್ಲಿ ಹೇಳಿದೆ ಅಂದ್ರೆ ಪೂರ್ವತಂತ್ರೇ. ಪೂರ್ವತಂತ್ರ ಅಂದ್ರೆ ಯಾವುದು? ಪೂರ್ವಕಾಂಡ. ಪೂರ್ವಕಾಂಡ ಅಂದ್ರೆ ಯಾವುದು? ಕರ್ಮಕಾಂಡ. ಕರ್ಮಕಾಂಡ ಅಂದ್ರೆ ಯಾವುದು? ಮೀಮಾಂಸಾ. ಪೂರ್ವ ಮೀಮಾಂಸಾ ಅಂತ ಏನು ಹೇಳ್ತೇವೆ ಅದು. ಸಾಮಾನ್ಯವಾಗಿ ಎರಡಿದೆ ಅಲ್ಲ ಮೀಮಾಂಸಾ. ಪೂರ್ವ ಮೀಮಾಂಸಾ ಮತ್ತೆ ಉತ್ತರ ಮೀಮಾಂಸಾ ಅಂತ ಎರಡಿದೆ. ಉತ್ತರ ಮೀಮಾಂಸಾ ಅಂತಕ್ಕಂಥದ್ದೇ ಶಾರೀರಕ ವೇದಾಂತ. ಆದರೆ ಈ ಉತ್ತರ ಮೀಮಾಂಸಾ ಅಂತ ಅನ್ನುವುದನ್ನ ವೇದಾಂತ, ಶಾರೀರಕ ಅಂತೆಲ್ಲ ಹೇಳಿ ಮೀಮಾಂಸಾ ಅಂತಕ್ಕಂಥದ್ದನ್ನ ಅಲ್ಲಿ ಸಾಮಾನ್ಯವಾಗಿ ಬಳಸೋಲ್ಲ. ಹಾಗಾಗಿ ಮೀಮಾಂಸಾ ಅಂತ ಹೇಳಿದ್ರೆ ಪೂರ್ವ ಮೀಮಾಂಸಾ ಅಂತಲೇ ಅರ್ಥ. ಉತ್ತರ ಮೀಮಾಂಸಾ ಅಂತ ತಿಳಿಯಬಾರದು. ಅಂದ್ರೆ ಏನು? ಮೀಮಾಂಸದಲ್ಲಿ ಹೀಗೆ ಹೇಳಿದೆ, ಮೀಮಾಂಸಾ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂದ್ರೇನು? ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಅರ್ಥ, ಉತ್ತರ ಮೀಮಾಂಸದಲ್ಲಿ ಅಂತ ಅಲ್ಲ. ಹೀಗೆ ಪೂರ್ವತಂತ್ರ ಏನೇನು? ವಿಧಿಕಾಂಡದಲ್ಲಿ. ಇದೆಲ್ಲ ವಿಧಿಕಾಂಡ. ಪೂರ್ವತಂತ್ರ ಅಂದರೆ ವಿಧಿಕಾಂಡದಲ್ಲಿ ಹೀಗೆ ಹೇಳಿದ್ದಾರೆ. ಅಲ್ಲಿ ಏನಾಯ್ತು ನೋಡಿ, ಪೂರ್ಣ ಪದ ಏನಾಯ್ತು ನೋಡಿ, ಹೇಳ್ತೇನೆ. ಸುಕೃತ ದುಷ್ಕೃತಯೋ ಹಾನವತು. ಹಾನವತು ಅಂದ್ರೆ ಹಾನವತು ಇತಿ ಕೋರ್ಥ ಹಾನೋ ಶ್ರೂಯಮಾಣೆ ಸತಿ. ಸುಕೃತ ದುಷ್ಕೃತ ಇದು ಇಲ್ಲಿಲ್ಲ, ಸೇರಿಸ್ಕೋಬೇಕು. ಹಾನೋ ಶ್ರೂಯಮಾಣೆ ಸತಿ. ಹಾನೋ ಶ್ರೂಯಮಾಣೆ ಸತಿ ಅಂದ್ರೆ ಏನು? ಕೇವಲ ದುಷ್ಕೃತಸ್ಯ ಹಾನೋ ಶ್ರೂಯಮಾಣೆ ಸತಿ. ದುಷ್ಕೃತ ಪಾಪವನ್ನು ಬಿಡಬೇಕು ಎಂಬುದಾಗಿ ಶ್ರುತಿಯೆಲ್ಲ ಹೇಳಿದ್ದರೂ ಕೂಡ ಏನು ಮಾಡ್ಬೇಕು ನಾವು? ಪಾಪವನ್ನ ಬಿಡಬೇಕು ಅಂತ ಅಷ್ಟೇ ಅಲ್ಲ ನೋಡಿ, ಅಲ್ಲೇ ಪೂರ್ವತಂತ್ರದಲ್ಲಿ
ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿರುವಂತೆ ಕುಶ, ಛಂದಸ್ಸು, ಸ್ತುತಿ, ಉಪಗಾನ ಇವುಗಳಂತೆ ಏನು ಆ ಸುಕೃತವನ್ನೂ ಕೂಡ ಇಲ್ಲಿ ತೆಗೆದುಕೊಳ್ಳಬೇಕು. ಪಾಪದ ಜೊತೆಯಲ್ಲಿ ದುಷ್ಕೃತದ ಜೊತೆಯಲ್ಲಿ ಸುಕೃತವನ್ನು ತೆಗೆದುಕೊಂಡು ಎರಡನ್ನೂ ಹಾನವು ಅಂತ ಹೇಳಿ ಬಿಡಬೇಕು. ಇದು ಬಹಳ ಬಹಳ ಮುಖ್ಯ. ಯಾತಕ್ಕೆ? ಸಾಮಾನ್ಯವಾಗಿ ಯಾರಾದರೂ ಹೇಳ್ತಾರೇನ್ರಿ ಪುಣ್ಯ ಬಿಡಬೇಕು ಅಂತ, ಪುಣ್ಯನ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲಿ ಅಂತಂದ್ರೆ, ಪುಣ್ಯವನ್ನು ಯಾಕೆ ಬಿಡಬೇಕು ಅಂದರೆ ಪಾಪ ಎಷ್ಟು ಬಂಧಕವೋ ಅದಕ್ಕಿಂತಲೂ ಜಾಸ್ತಿ ಪುಣ್ಯ ಹೆಚ್ಚು ಬಂಧಕ. ಅದಕ್ಕಿಂತಲೂ ಜಾಸ್ತಿ ಬಂಧಕ ಇದು ಪುಣ್ಯ ಅಂತಕ್ಕಂಥದ್ದು. ಆದ್ದರಿಂದ ಯಾವಾಗ ಪುಣ್ಯ ಅಂತ ಮಾಡ್ತಾನೋ, ಪುಣ್ಯಾರ್ಜನೆ ಅಂತ ಇದೆ, ಪುಣ್ಯವನ್ನು ಸಂಪಾದಿಸಿದ ಮೇಲೆ ಏನು ಮಾಡಬೇಕು? ಅದನ್ನು ಅನುಭವಿಸಲೇಬೇಕು. ಕರ್ಮ ಮಾಡದೆ ಅನುಭವಿಸಲೇಬೇಕು. ಅದನ್ನು ಅನುಭವಿಸುವುದಕ್ಕೆ ಏನಾಗಬೇಕು? ತಕ್ಕ ಲೋಕಗಳ ಬೇಕು. ಲೋಕ ಅಂದ್ರೇನು? ಉತ್ಪತ್ತಿ, ಶರೀರ, ಜನ್ಮ, ಅನುಭವಿಸೋದಕ್ಕೆ ತಕ್ಕದೆಲ್ಲವೂ ಕೂಡ ಇರಬೇಕು. ಶರೀರ ಬೇಕು, ಇಂದ್ರಿಯ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಒಂದು ಜಾಗ ಬೇಕು, ಎಲ್ಲ ಬೇಕಲ್ಲ ಅನುಭವಿಸೋದಕ್ಕೆ. ಸರಿ, ಶುರುವಾಯಿತು ಸಂಸಾರ. ಹೀಗಾಗಿ ಏನಾಗುತ್ತೆ? ಎರಡನ್ನ ಬಿಡಬೇಕು ಅಂತ ಇಲ್ಲಿ ಹೇಳಿದೆ. ಈಗ ಅಲ್ಲಿ ಏನಾಯಿತು? ಶ್ರುತಿಗೆ ಅರ್ಥ ಆಯ್ತು, ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಶ್ರುತಿಗಳಲ್ಲಿ ಏನು ಎಲ್ಲ ಕಡೆಯಲ್ಲಿಯೂ ಕೂಡ ಈ ದುಷ್ಕೃತವನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ದುಷ್ಕೃತವನ್ನ ಬಿಡಬೇಕು ಅಂತ ಹೇಳಿದ್ದರೂ ಕೂಡ ನಾವು ಆ ದುಷ್ಕೃತದ ಜೊತೆಗೆ ಸುಕೃತವನ್ನು ತಂದು ಸೇರಿಸಿಕೊಳ್ಳಬೇಕು. ಅಂದ್ರೇನು? ಸುಕೃತ ದುಷ್ಕೃತ ಎರಡನ್ನೂ ಕೂಡ ನಾವು ಬಿಡಬೇಕು ಅಂತ ಅರ್ಥ ಮಾಡಬೇಕು. ಹೇಗೆ? ಏನು ಸ್ವಾಮಿ ಇಲ್ಲಿ ಹೇಳಿಲ್ಲ, ಎಲ್ಲಿದೆ ಹೇಳಿ ತಂದುಬಿಡೋದು ಅಂದ್ರೆ ಹೇಗಂದ್ರೆ, ಇಲ್ಲ, ಅದಕ್ಕೆ ಉದಾಹರಣೆ ಇದೆ ನೋಡಪ್ಪ. ಎಲ್ಲಿದೆ? ಮೀಮಾಂಸಾ ಶಾಸ್ತ್ರದಲ್ಲೇ ಇದೆ. ಯಾಕೆ ಅಂದರೆ, ಹೇಳದೇ ಇದ್ದರೂ ಕೂಡ ಅದನ್ನು ಇಲ್ಲಿ ತಂದುಕೊಳ್ಳಬೇಕು, ತರಬೇಕು ಅಂತಕ್ಕಂಥದ್ದಕ್ಕೆ ಉದಾಹರಣೆ ಇದೆ, ದೃಷ್ಟಾಂತ ಇದೆ. ಯಾವ ದೃಷ್ಟಾಂತ ಸ್ವಾಮಿ? ಕುಶ, ದರ್ಭೆಗಳು, ಛಂದಸ್ಸು, ಸ್ತುತಿ, ಉಪಗಾನ ಮುಂತಾದವುಗಳಂತೆ. ಏನು ಮುಂತಾದವುಗಳ? ಕುಶ, ಅದನ್ನ ಭಾಷ್ಯದಲ್ಲಿ ನೋಡಬೇಕು. ಇಲ್ಲಿ ಏನಾಗುತ್ತೆ ನೋಡಿ, ಇಂತಹ ಸಂದರ್ಭದಲ್ಲಿ ಇವೆಲ್ಲ ಏನಾಗುತ್ತೆ? ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ನೋಡ್ತಾ ಇರೋದೆಲ್ಲ ಹೌದ್ ತಾನೆ? ಈ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಇಲ್ಲಿ ನೋಡಿ, ಭಾಷ್ಯದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ನಾವು ನೋಡ್ತೀವಿ. ಈಗ ಹಿಂದೆ ನೋಡಿದ್ದೇವೆ, ಈಗ ನೋಡ್ತೀವಿ. ಈ ಸೂತ್ರದ ಭಾಷ್ಯವನ್ನು ನೋಡ್ತೇವೆ. ನೋಡಿದ್ರೆ ನಮಗೆ ಪೂರ್ಣವಾದ ವಿವರಗಳು ಸಿಕ್ಕೋದಿಲ್ಲ. ಅದು ಯಾರಿಗೆ ಅರ್ಥ ಆಗುತ್ತೆ? ಇವಾಗ ಈ ಭಾಷ್ಯ ಭಗವತ್ಪಾದರು ಅನುಗ್ರಹಿಸಿರ್ತಕ್ಕಂಥ ಈ ಒಂದು ಭಾಷ್ಯ, ಈ ಸೂತ್ರಕ್ಕೆ ಭಾಷ್ಯ ಅನುಗ್ರಹಿಸಿದಾರಲ್ಲ, ಅದು ಸ್ಪಷ್ಟವಾಗಿ ಇದೆ. ಮತ್ತು ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ, ಯಾರಿಗೆ ಮೀಮಾಂಸಾ ಶಾಸ್ತ್ರದ ಪರಿಚಯ ಚೆನ್ನಾಗಿ ಇದೆಯೋ, ಮತ್ತೆ ಯಾರಿಗೆ ವ್ಯಾಕರಣ ಶಾಸ್ತ್ರ ಚೆನ್ನಾಗಿ ಅರ್ಥವಾಗಿದೆಯೋ, ಮತ್ತು ಇವೆರಡಕ್ಕಿಂತ ಹೆಚ್ಚಾಗಿ ಯಾರಿಗೆ ತರ್ಕಶಾಸ್ತ್ರವು ಒಲಿದಿದೆಯೋ ಇವರಿಗೆ ಅರ್ಥವಾಗುತ್ತೆ. ಏನೋ ಒಂದು ಪದ ಹೇಳ್ಬಿಡ್ತಾರೆ, ಪಾರಿಭಾಷಿಕ ಪದ, ಅದಕ್ಕೆ ನಮಗೆ ಅರ್ಥವೇ ಗೊತ್ತಿರೋದಿಲ್ಲ. ನೋಡಿ, ಇಲ್ಲೇ ನೋಡಿ, ಕುಶ, ಛಂದಸ್ಸು, ಸ್ತುತಿ, ಉಪಗಾನ ಅಂದ್ಬಿಟ್ರು. ಅದರಂತೆ ಇಲ್ಲಿ ನಾವು ಪುಣ್ಯವನ್ನು ತೆಗೆದುಕೊಂಡು ಬರಬೇಕು, ಎರಡನ್ನೂ ಬಿಡಬೇಕು ಅಂತ ಹೇಳಿದ್ರು. ಏನು ಕುಶ, ಪುಣ್ಯ ಬಿಡಬೇಕು ಅನ್ನೋದಕ್ಕೂ ಏನು ಸಂಬಂಧ ಅನ್ನೋದು ನಮಗೆ ಗೊತ್ತಿಲ್ಲ. ಭಾಷೆಯಲ್ಲೂ ಸಿಕ್ಕೋದಿಲ್ಲ. ಅದು ಅಂದರೆ ಒಂದು ವಾಕ್ಯ ಸಿಕ್ಬೋದಷ್ಟೇ, ಅದನ್ನು ನಮ್ಗೆ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ಈ ಒಂದು ವ್ಯಾಖ್ಯಾನ ಪ್ರಸ್ಥಾನಗಳಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಬರೆದಿರ್ತಾರೆ. ವ್ಯಾಖ್ಯಾನ ಪ್ರಸ್ಥಾನದಲ್ಲಿ ಇದನ್ನೆಲ್ಲ ನೋಡಿ, ಈ ಮಂತ್ರ ಎಲ್ಲಿ ಬಂದಿದೆ, ಮತ್ತೆ ಇದು ಬಿಡಬೇಕು ಏನು, ಯಾತಕ್ಕೆ ಬಿಡಬೇಕು, ಅದು ಎಲ್ಲಿ ಹೇಳಿದೆ, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿರ್ತಾರೆ ಅಲ್ಲಿ. ಒಂದು ಮೀಮಾಂಸಾ ಶಾಸ್ತ್ರವನ್ನೇ ಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಅವೆಲ್ಲ ಬೇಡ ರೀ, ಎಷ್ಟು ಬೇಕೋ ಈ ಸೂತ್ರಕ್ಕೆ ಮೀಮಾಂಸಾ ಶಾಸ್ತ್ರದ ಜ್ಞಾನ ಬೇಕು, ಎಷ್ಟು ಬೇಕೋ ಅಷ್ಟೇ. ಅದಕ್ಕೇನು ಮಾಡಬೇಕು ನಾವು?
ಅದಕ್ಕೆ ವ್ಯಾಖ್ಯಾನಗಳನ್ನು ನೋಡಬೇಕು. ವ್ಯಾಖ್ಯಾನಗಳನ್ನು ಪೂರ್ಣವಾಗಿ ತಿಳಿಸಿಬಿಡಬೇಕು ಅಂತ ಅನ್ನೋದು ಅಷ್ಟೊಂದು ಸೂಕ್ತವಲ್ಲ. ಎಲ್ಲಿ ತಿಳಿಸಬೇಕು ಹೌದು. ಇವಾಗ ಸ್ವಾಮಿಪಾದರು ಹೇಳಿದ್ದಾರೆ ವ್ಯಾಖ್ಯಾನಗಳನ್ನು ನೋಡಬೇಡಿ. ಅದನ್ನು ಎಲ್ಲಿ ಅಂದರೆ ಕೇವಲ ಎಲ್ಲಿ ಈ ಜ್ಞಾನ ಭಾಗವನ್ನ ಮೋಕ್ಷ ವಿಚಾರವನ್ನು ಹೇಳಿದ್ದಾರೋ ಅಲ್ಲಿ ಮಾತ್ರ ಅಷ್ಟೆ. ಅಲ್ಲಿ ಬೇರೆ ಯಾವುದನ್ನು ನಾವು ಪರಾಮರ್ಶಿಸಬೇಕಾದ ಅಗತ್ಯ ಇಲ್ಲ. ಭಾಷ್ಯದಲ್ಲೇ ಅದು ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಬೇರೆ ಇದನ್ನು ಆಶ್ರಯಿಸಿದರೆ ಏನಾಗುತ್ತೆ, ಸ್ವಲ್ಪ ಏನೋ ಬೇರೆ ಬೇರೆ ಅರ್ಥ ಬಂದ್ಬಿಡ್ಬೋದು. ಹಾಗಾಗಿ ಅದನ್ನು ಆಶ್ರಯಿಸಬಾರದು ಅಂತ ಹೇಳಿದ್ರು. ಯಾರು? ಸ್ವಾಮಿಪಾದರವರು. ಎಲ್ಲಿ? ಯಾವುದ್ರಲ್ಲಿ ಅಂದರೆ ಈ ತತ್ವಮಸಿ ಅಂತಕ್ಕಂಥದ್ದಲ್ಲಿ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದಲ್ಲಿ ಇಂತಹ ಜ್ಞಾನಬೋಧಕವಾದ ವಾಕ್ಯಗಳು ಬಂದಾಗ ಅದಕ್ಕೆ ನಾವು ಪೂರ್ಣವಾಗಿ ಭಾಷ್ಯವನ್ನೇ ಶರಣ ಹೋಗಬೇಕು, ವ್ಯಾಖ್ಯಾನವನ್ನು ಅಲ್ಲ ಅಂತ ಹೇಳಿದರು. ಇದು ನೋಡಿ, ಅಷ್ಟು ಮಾತ್ರ ಅವ್ರು ಹೇಳಿದ ಮಾತು. ಆದರೆ ಏನಾಯಿತು ಕೆಲವು ಒಂದು ಸಂದರ್ಭದಲ್ಲಿ ಅಂತಂದರೆ ನೋಡ್ರಿ, ಸ್ವಾಮಿಪಾದರು ಬಂದ್ರಂತೆ, ಎಲ್ಲ ವ್ಯಾಖ್ಯಾನಗಳನ್ನೆಲ್ಲ ದೂರ ತಳ್ಳಿಬಿಟ್ರಂತೆ, ಏನೂ ಪ್ರಯೋಜನ ಇಲ್ಲ. ಎಲ್ಲಿ ಹೇಳಿದ್ರು ಸ್ವಾಮಿ ಪಾಪ? ನೋಡಿ, ಹೀಗೆ ಬರತಕ್ಕಂಥ ಎಲ್ಲಿ ಹೇಳಿದ್ರು? ಎಲ್ಲಿ ಜ್ಞಾನ ಭಾಗ ಈ ಒಂದು ಮೋಕ್ಷದ ವಿಚಾರ ಬಂದಾಗ ಅಲ್ಲಿ ಜ್ಞಾನಾದೇವತು ಕೈವಲ್ಯಂ ಅಂತೇನೋ ಒಂದು ವಾಕ್ಯ ಬಂದಿರುತ್ತೆ ಅಂದ್ಕೊಳ್ಳಿ, ಉಪನಿಷತ್ ಬೇಕಾಷ್ಟು ಬಂದಿದೆ. ಅಂತಹ ಕಡೆ ನೀವು ಎಲ್ಲೂ ಯಾವುದನ್ನೂ ಪರಾಮರ್ಶಿಸಬೇಕಾದ್ದಿಲ್ಲ. ಭಾಷ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇದೆ. ಇಲ್ಲಿಲ್ಲ ಅಂದ್ರೆ ಭಾಷ್ಯದಲ್ಲಿ ಇನ್ನೊಂದು ಕಡೆ ಇರುತ್ತೆ. ಬೃಹದಾರಣ್ಯಕದಲ್ಲಿ ಸಿಕ್ಕಲಿಲ್ಲ ಪೂರ್ಣ ವಿವರ, ಮುಂಡಕೋಪನಿಷತ್ತಲ್ಲಿ ಸಿಕ್ಬಹುದು, ತೈತ್ರಿಯದಲ್ಲಿ ಸಿಕ್ಬಹುದು. ಪೂರ್ತಿಯಾಗಿ ನೋಡಿ, ಭಾಷ್ಯವನ್ನು ನೋಡಿ ಅಂತ ಹೇಳಿದ್ರು. ಯಾಕೆ? ಈ ಒಂದು ಭಾಗದಲ್ಲಿ ಮಾತ್ರ. ಆದರೆ ಇಂತಹ ಭಾಗದಲ್ಲಿ ಎಲ್ಲಿ ಮೀಮಾಂಸಾಜ್ಞ ಇಂಥವೆಲ್ಲ ಇದೆಯಲ್ಲ, ಈ ಪಾರಿಭಾಷಿಕ ಶಬ್ದಗಳು ಬೇಕಾದಷ್ಟು ಬರ್ತವೆ. ಇಂತಹ ಕಡೆಯಲ್ಲಿ ಎಲ್ಲವನ್ನೂ ಕೂಡ ನಾವು ವ್ಯಾಖ್ಯಾನವನ್ನ ಆಶ್ರಯಿಸಬೇಕು. ನೀವು ವ್ಯಾಖ್ಯಾನವನ್ನು ಆಶ್ರಯಿಸಬೇಕು ಅಂತ ಸ್ವಾಮಿಪಾದರವರು ಹೇಳಿಲ್ಲ. ಮತ್ತೇನು ಮಾಡಿದ್ರು? ತಾವೇ ಸ್ವತಃ ವ್ಯಾಖ್ಯಾನಗಳನ್ನು ಪರಾಮರ್ಶೆ ಮಾಡಿದ್ರು. ಇನ್ನು ವ್ಯಾಖ್ಯಾನ ಪರಾಮರ್ಶೆ ಮಾಡಿ ನಿಮಗೆ ಇದರ ವಿವರ ಸಿಕ್ಕುತ್ತೆ ಅಂತ ಹೇಳಲಿಲ್ಲ. ಅವರೇ ಸ್ವತಃ ಪರಾಮರ್ಶೆ ಮಾಡಿ ಅದರಲ್ಲಿ ಏನು ಹೇಳುತ್ತೆ ವಿವರ, ಅದನ್ನ ಸಂಕ್ಷೇಪವಾಗಿ ನಮಗೆ ಈ ಫುಟ್ ನೋಟ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ, ಫುಟ್ ನೋಟ್ ಬೇಕಾದ ಬರೆದಿರಲ್ಲ, ಆ ಫುಟ್ ನೋಟ್ಲಿ ಇರ್ತಕ್ಕಂಥದ್ದು ಅವೆಲ್ಲ ಕೊಟ್ಟಿದ್ದಾರೆ. ಎಲ್ಲಿ? ಈ ಮೀಮಾಂಸಾ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಇನ್ನು ಜ್ಞಾನ ಭಾಗದಲ್ಲಿ ಅದರಲ್ಲೂ ಫುಟ್ ನೋಟ್ ಕೊಟ್ಟಿದ್ದಾರೆ. ಅದರಲ್ಲಿ ಫುಟ್ ನೋಟ್ ಕೊಟ್ಟಾಗ ನೀವು ಯಾತಕ್ಕೆ ವ್ಯಾಖ್ಯಾನವನ್ನು ನೀವು ಪರಾಮರ್ಶೆ ಮಾಡಬಾರದು ಅನ್ನೋದಕ್ಕೆ ಹೇಳಿ, ಅದಕ್ಕೆ ನೋಡಿ ಇಲ್ಲಿ ಈ ತರಹ ಸ್ವಲ್ಪ ಬೇರೆಯಾಗಿ ಹೇಳಿಬಿಟ್ಟಿದ್ದಾರೆ. ಬೇರೆಯಾಗಿ ಹೇಳಿಬಿಟ್ರೆ ಏನಾಗುತ್ತೆ? ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ? ಶಾಂಕರ ಸಿದ್ಧಾಂತಕ್ಕೆ ಪೆಟ್ಟು ಬಿದ್ದು ಬಿಡುತ್ತೆ, ಉಪನಿಷತ್ ಸಿದ್ಧಾಂತಕ್ಕೆ ಪೆಟ್ಟು ಬಿದ್ದು ಬಿಡುತ್ತೆ. ಹಾಗಾಗಿ ನೋಡಿ, ಭಾಷ್ಯದಲ್ಲೇ ಸ್ಪಷ್ಟವಾಗಿ ಇದೆ, ಈ ಭಾಷ್ಯ ವಾಕ್ಯವನ್ನೇ ನೋಡಿ ನೀವು ಅಂತ ಅಲ್ಲಿ ಹೇಳಿದ್ದಾರೆ. ಹೌದಾನೆ? ಇಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತ ಅನ್ನೋದು ಬಹಳ ಮುಖ್ಯ. ನಾವು ಎಲ್ಲ ಒಂದು ಕಡೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಇಟ್ಕೊಂಡು ಇಲ್ರಿ ಎಲ್ಲ ತಳ್ಳಿ ಹಾಕ್ಬಿಟ್ಟಿದ್ದಾರೆ. ವ್ಯಾಖ್ಯಾನ ಕಾರರೆಲ್ಲ ಅವರೆಲ್ಲ ಏನು ಗೊತ್ತಿಲ್ಲ ಅವರಿಗೆ, ಎಲ್ಲ ಅವರೆಲ್ಲ ಹುಚ್ಚರು, ಏನೋ ಬರೆದು ಬಿಟ್ಟಿದ್ದಾರೆ ಒಬ್ಬರು ಅಂತ ಹೇಳ್ಬಿಡ್ತಾರೆ ಸ್ವಾಮಿಪಾದರು ಅಂದ್ಬಿಟ್ರೆ ಅದು ನಿಜವಾಗಲೂ ಕೂಡ ಸ್ವಾಮಿಪಾದರು ಮಾಡ್ತಕ್ಕಂಥ ಅಪರಾಧ. ಅವರು ಸ್ವತಃ ನಾವು ನೋಡಿದ್ದೇವಲ್ಲ, ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಂತ ಅನ್ನೋ ವಾಕ್ಯದಲ್ಲಿ ಸ್ವತಃ ಹೇಳಿದ್ದಾರೆ ನೋಡಿ. ಎಲ್ಲ ಈ ಮೀಮಾಂಸಾ ವಿಚಾರ ಮತ್ತು ಮೀಮಾಂಸಾ ವಿಚಾರ ಒಂದೇ ಅಲ್ಲ, ಜ್ಞಾನ ಭಾಗದಲ್ಲಿ ಬರತಕ್ಕಂಥ ಎಷ್ಟೋ ವಿಚಾರಗಳನ್ನ ನಾನು ವ್ಯಾಖ್ಯಾನ ಪ್ರಸ್ಥಾನವನ್ನು ಆಶ್ರಯಿಸಿ ತಿಳಿದುಕೊಂಡಿದ್ದೇನೆ. ಅದು ನನಗೆ ಬಹಳ ಉಪಕಾರವಾಗಿದೆ. ಅವರಲ್ಲಿ ವ್ಯಾಖ್ಯಾನಕಾರರು ನನಗೆ ಬಹಳವಾಗಿ ನನಗೆ ಆದರ ಇದೆ. ಎಲ್ಲರೂ
ವ್ಯಾಖ್ಯಾನಕ್ಕೆ ಸಾಮಾನ್ಯರಲ್ಲ ಅವರು. ಹೀಗಾಗಿ ನನಗೆ ಬಹಳ ಅವರ ಮೇಲೆ ಗೌರವ ಎಲ್ಲ ಇದೆ. ನಾನು ಎಷ್ಟೋ ಕಡೆ ಆ ವ್ಯಾಖ್ಯಾನವನ್ನು ನೋಡೇ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಅಂತ ಬರೆದು ಅಷ್ಟೇ ಅಲ್ಲ, ಅದನ್ನು ಫುಟ್ನೋಟಲ್ಲಿ ಬರೆದು ಇದ್ದಾರೆ ಕೂಡ. ಇರಲಿ, ಇವೆಲ್ಲ ಯಾತಕ್ಕೆ ಅಂದರೆ ಇವೆಲ್ಲ ಬೇಡದೇ ಇರತಕ್ಕಂಥ ವಿಚಾರಗಳು. ಇವೆಲ್ಲ ಎಲ್ಲೆಲ್ಲೋ ಹೋಗ್ಬೋದು. ಒಂದೊಂದು ಮಾತು ಹೇಳಿಬಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ ನೋಡಿ. ಅದು ಯಾವನೋ ಕಾಯಿಗೆ ಹೋಯ್ತು ಅಂದಂತೆ ಅವನೇ ಅದೆಲ್ಲ ಜನಗಳ ಕಿವಿ ಬೀಳೋವರೆಗೆ ಅದು ಏನೇನೋ ಆಗ್ಬಿಟ್ಟು ಏನೇನೋ ಆಗ್ಬಿಟ್ಟು ಹೀಗಾಗಿ ಬಹಳ ಕಷ್ಟ. ಬೇಡ, ಬಿಟ್ಟಾಕ್ಬೇಡ. ಇವಾಗ ಸೂತ್ರಕ್ಕೆ ನಮಗೆ ಅರ್ಥ ಆಯಿತು. ಈಗ ಭಾಷ್ಯ ಭಾಗವನ್ನು ನೋಡೋಣ. ಇದು ಸ್ವಲ್ಪ ಈ ಮೀಮಾಂಸಾ ಪರಿಚಯ ಸ್ವಲ್ಪ ಇರಬೇಕು, ಸ್ವಲ್ಪ ಚೆನ್ನಾಗೇ ಇರಬೇಕು. ಇದ್ದರೆ ನಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡೋಣ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೋಡ್ಕೊಂಡು ನೋಡೋಣ. ಇಲ್ಲಿ ನೋಡಿ, ಸ್ವಾಮಿಪಾದರವರು ಒಂದು ಹೆಡ್ಡಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ. ಪಾಪ ಪುಣ್ಯಗಳ ಸ್ವೀಕಾರದ ವಿಷಯದಲ್ಲಿ ಪೂರ್ವಪಕ್ಷ. ಏನು? ಪಾಪವನ್ನು ಬಿಡಬೇಕು ಅಂತ ಹೇಳಿದ್ದಾರೆ ಶ್ರುತಿಗಳಲ್ಲಿ. ಈ ಶ್ರುತಿಗಳಲ್ಲಿ ಪಾಪವನ್ನು ಬಿಡಬೇಕು ಅಂತ ಹೇಳಿದ್ದರೂ ಕೂಡ ಆ ಪಾಪದ ಜೊತೆಗೆ ಪುಣ್ಯವನ್ನು ಕೂಡ ಸೇರಿಸಿಕೊಳ್ಳಬೇಕು. ಯಾಕೆ ಅಂದರೆ ಪುಣ್ಯವನ್ನು ಸೇರಿಸಿಕೊಳ್ಳಬೇಕು ಅಂತ ಕೆಲವು ಕಡೆ ಹೇಳಿದ್ದಾರೆ, ಎರಡನ್ನೂ ಬಿಡಬೇಕು ಅಂತ ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಒಂದನ್ನು ಮಾತ್ರ ತಗೋಬೇಕು ಇನ್ನೊಂದನ್ನು ಬಿಟ್ಬಿಡಬೇಕು ಅಂತ ಹೇಳಿದ್ದಾರೆ. ಹೀಗೆಲ್ಲ ಸ್ವಲ್ಪ ವಿಕಲ್ಪ ಬೇರೆ ಬೇರೆಯಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಎಲ್ಲಿ ಉಪನಿಷತ್ತುಗಳಲ್ಲಿ. ಅದಕ್ಕೆಲ್ಲ ಏನರ್ಥ? ಸಿದ್ಧಾಂತ ಏನು? ಪಾಪವನ್ನು ಬಿಡಬೇಕು ಅನ್ನೋದ್ರ ಜೊತೆಗೆ ಪುಣ್ಯವನ್ನು ಸೇರಿಸ್ಕೊಳ್ಬೇಕಾ? ಪಾಪ ಪುಣ್ಯ ಎರಡನ್ನೂ ಬಿಡಬೇಕು ಅಂತ ಅರ್ಥವಾ ಏನು ಅಂತ ಅನ್ನೋದನ್ನು ವಿಚಾರ ಮಾಡಿದ್ದಾರೆ. ನೋಡೋಣ. 368 ಭಾಷ್ಯಭಾಗ. ಅಸ್ತಿ ತಾಂಡಿನಾಂ ಶ್ರುತಿ. ಇದು ಸಾಮವೇದದಲ್ಲಿ ಬರತಕ್ಕಂಥ ಭಾಗ. ಇದು ಈ ಒಂದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬಂದಿರುತ್ತೆ. ಅಶ್ವೈವ ರೋಮಾಣಿ ವಿಧೂಯ ಪಾಪಂ ಚಂದ್ರ ಇವ ರಾಹೋರ್ಮುಖಾತ್ ಪ್ರಮುಚ್ಯ ಧೂತ್ವಾ ಶರೀರಂ ಅಕೃತಂ ಕೃತಾತ್ಮ ಬ್ರಹ್ಮಲೋಕಂ ಅಭಿಸಂಭವಾಮಿ. ಛಾಂದೋಗ್ಯದಲ್ಲಿ ಬರ್ತಕ್ಕಂಥ ಮಾತು. ಯಾವ ಪ್ರಕರಣದಲ್ಲಿ ಇದು ಬಂದಿರತಕ್ಕಂಥದ್ದು ಅಂತಂದರೆ ಈ ಒಂದು ಜ್ಞಾನ ಪ್ರಕರಣದಲ್ಲಿ, ವಿದ್ಯಾ ಪ್ರಕರಣದಲ್ಲೇ ಬಂದಿದೆ. ಎಲ್ಲಿ? ವಿದ್ಯಾ ಪ್ರಕರಣದಲ್ಲೇ ಬಂದಿದೆ. ಏನು ಇದರ ಅರ್ಥ ನೋಡೋಣ. ನೋಡಿ, ತಾಂಡಿನಾಂ ಶ್ರುತಿ ಸಾಮವೇದದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಸಾಮವೇದದಲ್ಲಿ ಒಂದು ಉಪನಿಷತ್ತು ಛಾಂದೋಗ್ಯ, ಅದರಲ್ಲಿ ಹೀಗೆ ಹೇಳಿದ್ದಾರೆ. ಏನು? ಅಶ್ವೈವ ರೋಮಾಣಿ ವಿಧೂಯ ಪಾಪಂ. ಅಶ್ವೈವ ರೋಮಾಣಿ, ಅಶ್ವೈವ ಕುದುರೆಯಂತೆ, ರೋಮಾಣಿ ರೋಮಗಳನ್ನು. ಏನು ಮಾಡಬೇಕು? ಕುದುರೆ ಏನು ಮಾಡುತ್ತೆ? ರೋಮಗಳನ್ನು ವಿಧೂಯ ಕೊಡಬೇಕೊಳ್ಳುತ್ತದೆ. ಅಂದ್ರೆ ಏನು? ಕುದುರೆಯು ರೋಮಗಳನ್ನು ಕೊಡವಿಕೊಳ್ಳುವಂತೆ. ಒಂದು ಉದಾಹರಣೆ ಆಯಿತು. ಇನ್ನೊಂದು, ಚಂದ್ರ ಇವ ರಾಹೋರ್ಮುಖಾತು ಪ್ರಮುಚ್ಯ ಧೂತ್ವ. ಅಂದರೆ ರಾಹೋರ್ಮುಖಾತು, ರಾಹುವಿನ ದೆಸೆಯಿಂದ, ರಾಹು ನುಂಗು ಹಾಕ್ಬಿಡ್ತಾವೆ ಎಲ್ಲ ಇದೆಯಲ್ಲ ನಂಬಿಕೆ ನಮ್ಮದು. ರಾಹುವಿನ ಮುಖದಿಂದ ಚಂದ್ರನು ಬಿಡಿಸಿಕೊಂಡು ಧೂತ್ವ ಕೊಡವಿಕೊಂಡು, ನುಂಗ್ಬಿಟ್ಟಿದ್ದ, ಏನೇನೋ ಆಗ್ಬಿಟ್ಟಿತ್ತು ಅದೆಲ್ಲ ಬಿಡಿಸ್ಕೊಂಡು ಕೊಡವಿಕೊಂಡ್ಬಿಟ್ಟ ಚಂದ್ರ. ಈ ಎರಡು ಕಡೆನೂ ಕೂಡ ವಿಧೂಯ ಅಂತ ಧೂತ್ವ ಅಂತ ಇದೆ, ವಿಧೂಯ ಅಂತ ಇದೆ. ಧೂತ್ವ ಅಂತಕ್ಕಂಥದ್ದು ಸ್ವಾಂತ ಪ್ರತ್ಯಯ, ವಿಧೂಯ ಅಂತಕ್ಕಂಥದ್ದು ಲೆಮಂತ ಪ್ರತ್ಯಯ. ಧೂತ್ವ ಧೂಯಿ ಕಂಪನೆ ಅಂತಕ್ಕಂಥನೇ ಧಾತು ಎರಡಕ್ಕೂ. ಧೂಯಿ ಕಂಪನೆ ಧಾತುವಿಗೆ ಸ್ವಾಂತ ಪ್ರತ್ಯಯ ಆದರೆ ಧೂತ್ವ ಅಂತ ಆಗುತ್ತೆ. ಯಾವಾಗ ಅದಕ್ಕೆ ಉಪಸರ್ಗ ಸೇರ್ಕೊಂಡ್ಬಿಡ್ತೋ ಇದೇನಾಗಿದೆ? ವಿಧೂಯ. ವಿಧೂತ್ವ ಅಂತ ಆಗೋದಿಲ್ಲ. ಧೂತ್ವ ಅಂತ ಅನ್ನೋದಕ್ಕೆ ಉಪಸರ್ಗ ಸೇರ್ಕೊಂಡಾಗ ವಿಧೂತ್ವ ಅಂತ ಆಗೋದಿಲ್ಲ, ವಿಧೂಯ ಅಂತ ಆಗುತ್ತೆ. ಎರಡು ಒಂದೇ ಅರ್ಥ. ಕೊಡವಿಕೊಂಡು ಏನು ಮಾಡ್ತಾನೆ? ಆ ಕುದುರೆ ಆಯಿತು,
ಕುದುರೆಯ ದೃಷ್ಟಾಂತದಲ್ಲಿ ಪಾಪವನ್ನು ಕೊಡವಿಕೊಂಡು ಅಂತಾಯ್ತು. ಕುದುರೆಯು ಹೇಗೆ ಅದು ಆ ಒಂದು ಮೈಯಲ್ಲಿ ಅಲ್ಲಾಡಿಸ್ಕೊಂಡು ಆ ರೋಮಗಳನ್ನೆಲ್ಲ ಕೊಡವಿಕೊಳ್ತಲ್ಲ, ಹಾಗೆ ಪಾಪಗಳನ್ನು ಕೊಡವಿಕೊಂಡು ಅಂತ ಎಲ್ಲಿ ಕುದುರೆಯ ದೃಷ್ಟಾಂತದಲ್ಲಿ. ಇದು ರಾಹುವಿನ ದೃಷ್ಟಾಂತದಲ್ಲಿ ಏನು ಕೊಡ ಅಲ್ಲಿ ಕೂದಲು ಪಾಪವನ್ನು ಬಿಟ್ಟ, ಅದು ಕೂದಲು ಬಿಡ್ತು ಅಶ್ವ, ಇವನು ಪಾಪವನ್ನು ಬಿಟ್ಟ. ಇಲ್ಲಿ ಏನಾಗಿದೆ, ರಾಹುರ್ ಮುಖಾಚ ಪ್ರಮುಖ, ಇಲ್ಲಿ ಆ ಒಂದು ರಾಹುವಿನ ಮುಖದಿಂದ ಚಂದ್ರ ಬಿಡಿಸ್ಕೊಂಡು ಬಂದ ಏನು ಮಾಡ್ದ ಅದು. ಇಲ್ಲಿ ಏನಾಗಿದೆ, ಇಲ್ಲಿ ಶರೀರವನ್ನು ಕೊಡವಿಕೊಂಡು, ಅಲ್ಲಿ ಇವನು ಪಾಪವನ್ನು ಕೊಡವಿಕೊಂಡು, ಈ ಇದರಲ್ಲಿ ಶರೀರವನ್ನು ಕೊಡವಿಕೊಂಡು ಅಂತ ಹೇಳಿ ಈ ಒಂದು ಏನು ಮಾಡ್ತೀವಿ, ಕೊಡವಿಕೊಂಡು ಏನು ಮಾಡ್ತಾನೆ ಅಂದರೆ ಕೃತಾತ್ಮ ಅಹಂ. ಅಹಂ ನಾನು ಸ್ವಂತ ಹೇಳ್ಕೊಳ್ತಕ್ಕಂಥ ಮಾತಿದು. ನಾನು ಕೃತಾತ್ಮನಾಗಿ ಏನು ಅಕೃತಂ, ಕೃತಾತ್ಮನಾಗಿ ಅಂದರೆ ಎಲ್ಲವನ್ನೂ ಮಾಡಿದವನ, ಇನ್ನೇನೂ ಶೇಷವಿಲ್ಲ, ಮಾಡತಕ್ಕಂಥದ್ದು ಏನೂ ಉಳಿದಿಲ್ಲ, ಕೃತಕೃತ್ಯನಾಗ್ಬಿಟ್ಟೆ. ಕೃತಕೃತ್ಯನಾಗ್ಬಿಟ್ಟು ಅಕೃತಂ, ಅಕೃತ ಅಂದರೆ ಮೋಕ್ಷ, ಅಂದರೆ ಕೃತವಲ್ಲದ್ದು. ಮೋಕ್ಷ ಕೃತವಲ್ಲ ತಾನೆ, ಮಾಡಿ ಪಡೆಯಬೇಕಾದದಲ್ಲ, ಅದು ಸಾಧನ ಸಾಧ್ಯವಲ್ಲ ಅದು. ಆದ್ದರಿಂದ ಇಂತಹ ಅಕೃತಂ ಅಂದರೆ ಮೋಕ್ಷಂ ಅಂತ. ಅದ್ಯಾವುದದು ಮೋಕ್ಷ ಅಂತ? ಅದೇ ಬ್ರಹ್ಮಲೋಕ. ಆ ಬ್ರಹ್ಮಲೋಕವನ್ನು ಅಭಿಸಂಭವಾಮಿ, ಹೋಗಿ ಸೇರಿ ಅದರಲ್ಲಿ ಇರುತ್ತೇನೆ ಅಂತಕ್ಕಂಥದ್ದು ಒಂದು ಮಾತನ್ನು ಅವನು ಹೇಳ್ತಾನೆ. ಇದು ಒಂದು. ಇಲ್ಲಿ ಏನು, ಎರಡು ಕೊಡವಿಕೊಂಡು ಅಂತ ಹೇಳಿ, ರಾಹುರ್ಮುಖ ಅಥವಾ ಶರೀರ ಕೊಡವಿಕೊಂಡು ಮತ್ತೆ ಪಾಪವನ್ನು ಕೊಡವಿಕೊಂಡು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಶ್ರುತಿ ಅಂತ ತಿಳ್ಕೊಳ್ತಾರೆ. ಇದು ಮೊದಲನೇದು, ಇದು ಸಾಮವೇದ ಶ್ರುತಿ, ಇದು ಅಥರ್ವವೇದ ಶ್ರುತಿ. ನಮಗೆ ಗೊತ್ತಿರತಕ್ಕಂಥದ್ದು ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಇಲ್ಲಿ ಅದೇ ರೀತಿ ವಿದ್ವಾನ್ ಅವನು, ಆ ಜ್ಞಾನಿಯಾದವನು ನಾಮರೂಪಾದ್ ವಿಮುಕ್ತ, ಇಲ್ಲಿ ನಾಮರೂಪಗಳನ್ನು ಇಲ್ಲಿ ವಿಮುಕ್ತ ಅಂತಂದ್ರೂ ಕೂಡ ಇಲ್ಲಿ ವಿಧೂಯ ಅಂತ, ಅಲ್ಲಿ ಕೊಡವಿಕೊಂಡು ಬಿಟ್ಟಾಕಿ ಅದೆಲ್ಲ ಮುಕ್ತನಾಗಿ ಅಂತ. ಕುದುರೆ ರೋಮವನ್ನ ಏನು ಮಾಡ್ತು, ವಿಧೂದನ ಮಾಡ್ಕೊಳ್ತು, ಕೊಡಕೊಂತು, ಅದೇನು ರೋಮವನ್ನು ಬಿಟ್ಟಾಕ್ತು ಅಂತ. ಇಲ್ಲೂ ಅಷ್ಟೆ. ನಾಮರೂಪ ವಿಮುಕ್ತ ಅಂದರೆ ಇಲ್ಲೂ ವಿಧೂಯ ಅಂತಲೇ ಅದು. ನಾಮರೂಪವನ್ನು ಬಿಟ್ಟು ನಾಮರೂಪದಿಂದ ವಿಲಕ್ಷಣನಾಗಿ ಪರಾತ್ಪರಂ ಪುರುಷಂ, ಪರಾತ್ ಪರಂ. ಪರಾತ್ ಪರಂ ಅಂದ್ರೇನು? ಪರಾತ್ ಹೆಚ್ಚಿನದಕ್ಕಿಂತಲೂ ಹೆಚ್ಚಿನದು. ಇದೇಂಥದ್ದು ಹೆಚ್ಚಿನದಕ್ಕಿಂತಲೂ ಹೆಚ್ಚಿನದು ಅಂದ್ಬಿಟ್ರೆ? ಅಂದರೆ ಇಲ್ಲಿ ಅರ್ಥ ಏನು ಗೊತ್ತೇನೆ? ಪರಾತ್ ಅಂತಂದರೆ ಇಲ್ಲಿ ಅವ್ಯಕ್ತಾದಿತ್ಯರ್ಥ. ಪರಾತ್ ಅಂದರೆ ಅವ್ಯಕ್ತ, ಆ ಅವ್ಯಕ್ತಕ್ಕಿಂತಲೂ ಕೂಡ ಪರಾತ್ ಪರಂ, ಅವ್ಯಕ್ತಕ್ಕಿಂತಲೂ ಕೂಡ ಹೆಚ್ಚಿನದು, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಪರಮಾತ್ಮ. ಅದರ ಒಂದು ಅವಿದ್ಯೆಯಿಂದ ಯಾವಾಗ ಆವರ್ತನ, ಅವಿದ್ಯೆಯಿಂದ ಉಪಾಧಿಯಿಂದ ಉಪಹಿತನಾದನೋ ಆಗ ಮೊಟ್ಟ ಮೊದಲ ವಿಕಾರ ಯಾವುದು? ಅವ್ಯಾಕೃತ. ಯಾವುದೂ ವಿಕಾರ ಇಲ್ಲದೆ ಇರತಕ್ಕಂಥವನು ಪರಮಾತ್ಮ. ಯಾವಾಗ ಅವಿದ್ಯೆಯಿಂದ ಉಪಹಿತನಾಗುತ್ತಾನೆಯೋ ಆಗೇನಾಯಿತು? ಮೊಟ್ಟ ಮೊದಲ ವಿಕಾರವೇ ಅವ್ಯಾಕೃತ. ಆಮೇಲಿಂದ ಹಿರಣ್ಯಗರ್ಭ ಬ್ರಹ್ಮ, ಆಮೇಲಿಂದ ವಿರಾಟ್, ಆಮೇಲಿಂದ ಈ ಒಂದು ಭೂತ ಸೂಕ್ಷ್ಮಗಳು, ಆಮೇಲಿಂದ ಆ ಒಂದು ಮಾತ್ರೆಗಳು, ಆಮೇಲಿಂದ ಚರಾಚರಗಳು, ಹೀಗೆ ಒಂದು. ಹೌದು ತಾನೆ? ಹಾಗಾಗಿ ಅವ್ಯಾಕೃತ ಅಂತಕ್ಕಂಥದ್ದು ಮೊಟ್ಟ ಮೊದಲ ವಿಕಾರ. ಅಂದರೆ ಅದಕ್ಕಿಂತಲೂ ಕೂಡ, ಆ ಮೊಟ್ಟ ಮೊದಲ ವಿಕಾರ ಅವ್ಯಕ್ತಕ್ಕಿಂತಲೂ ಕೂಡ ಸೂಕ್ಷ್ಮವಾಗಿರತಕ್ಕಂತಹ ಪರಾತ್ಪರಂ ಪುರುಷನನ್ನು ಉಪೈತಿ ಪಡೆಯುತ್ತಾನೆ, ಹೊಂದುತ್ತಾನೆ. ಎಂಥವನವನು? ದಿವ್ಯಂ. ದಿವ್ಯಂ ಅಂತಂದ್ರೆ ಇಲ್ಲಿ ದಿವಿ ಭವಂ ಅಂತಂದ್ರೆ ಅರ್ಥ ಮಾಡ್ಬೇಕಾದಿಲ್ಲ, ಅವನ ಬರೀ ಸ್ವರ್ಗಲೋಕ ಅರ್ಥ ಮಾಡ್ಬೇಕಾದೇನು ಅಂತಲ್ಲ. ದಿವ್ಯಂ ಅಂತಕ್ಕಂಥದ್ದು ಅಂದರೆ ಇದು ಈ ಪ್ರಕಾಶಮಾನವಾಗಿ ಹೊಳೆಯತಕ್ಕಂಥದ್ದು ಏನು?
ಇಲ್ಲಿ ಅಂಧಕಾರದ ಸೋಂಕು ಇಲ್ಲ. ಸೋಂಕು ಇರಬೇ ಇಲ್ಲ. ಪ್ರಕಾಶ ಇರೋ ಕಡೆ ಅಂಧಕಾರ ಸ್ವಲ್ಪ ಇರುತ್ತಾ? ಇಲ್ಲವೇ ಇಲ್ಲ. ಇಲ್ಲಿ ಏನು ಅಂಧಕಾರ ಸೋಂಕು ಇಲ್ಲ ಅಂದರೆ ಯಾವ ಒಂದು ಉಪಾಧಿಯ ಮತ್ತು ಅಜ್ಞಾನದ ಸೋಂಕು ಇಲ್ಲದೆ ಇರತಕ್ಕಂಥದ್ದಿದೆ. ಅಜ್ಞಾನದ ಸೋಂಕಿಲ್ಲದೆ ಕೇವಲ ಜ್ಞಾನದಿಂದ ಪ್ರಕಾಶಿಸ್ತಕ್ಕಂಥ ಇರತಕ್ಕಂಥ ಪುರುಷರನ್ನು ಪಡೆಯುತ್ತಾನೆ. ಮತ್ತು ಇನ್ನೊಂದು ಹೇಳುದು ತಥಾ ಶಾಟ್ಯಾಯನಿನಃ ಪಠಂತಿ. ಇನ್ನೊಂದು ಈ ಶಾಟ್ಯಾಯನ ಶಾಖೆ ಅಂತ ಇನ್ನೊಂದಿದೆ. ಅದರಲ್ಲಿ ಹೇಳ್ತಾರೆ, ಎಲ್ಲಿ ಮಂತ್ರ ಗೊತ್ತಿಲ್ಲ, ಅದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಈ ವ್ಯಾಖ್ಯಾನಕಾರಗಳು ಸಿಕ್ಕಿಲ್ಲ ಅದು ಎಲ್ಲಿದೆ ಅಂತ. ಆಚಾರ್ಯರ ಕಾಲದಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಅದು ಆ ಒಂದು ಇದು ಇರಬೇಕು. ಇಲ್ಲೇ ಬರೀತಾರೆ. ಹೇಗೆ ಬರೀತಾರೆ ಅವರು? ಇದ್ದೇ ಇರಬೇಕು. ಅವಾಗ ಹೋಗಿರಬೇಕು, ಲುಪ್ತವಾಗಿ ಹೋಗ್ಬಿಟ್ಟಿದೆ ಅಷ್ಟೇ. ಅಲ್ಲಿ ಏನು ಬರೀತಾರೆ? ತಸ್ಯ ಪುತ್ರ ದಾಯಮುಪಯಂತಿ ಸುಹೃದ ಸಾಧು ಕೃತ್ಯಾಂ ದ್ವಿಷಂತಹ ಪಾಪಕೃತ್ಯಾಂ. ತಸ್ಯ ಪುತ್ರ, ನೋಡ್ರಿ, ಇವನಿದ್ದಾನೆ, ಇವನ ಮಕ್ಕಳು ಏನು ಮಾಡ್ತಾರೆ? ದಾಯಂ ಉಪಯಂತಿ, ಇವನಿಂದ ಬರಬೇಕಾದ ಆಸ್ತಿ ಪಾಸ್ತಿ, ದುಡ್ಡು ದುಗಾಣಿ, ಸಂಪತ್ತು, ಎಲ್ಲವನ್ನೂ ಕೂಡ ದಾಯವೆಲ್ಲ ದಾಯ, ಇದನ್ನು ಉಪಯಂತಿ ಪಡೆಯುತ್ತಾರೆ. ಯಾರು ಪಡೀತಾರೆ? ಮಕ್ಕಳು ಪಡೀತಾರೆ. ಯಾವುದನ್ನ? ಅದನ್ನ ಒಟ್ಟು ಎಲ್ಲ ಅವನ ಐಶ್ವರ್ಯ, ಸಂಪತ್ತು, ದುಡ್ಡು ದುಗ ಎಲ್ಲ ಅವ್ರು ಪಡೀತಾರೆ. ಮತ್ತು ಸುಹೃದ ಸಾಧು ಕೃತ್ಯ, ಇನ್ನು ಸುಹೃದ ಸ್ನೇಹಿತರು ಅಂತ ಇರ್ತಾರಲ್ಲ, ಅವನಿಗೆ ಸ್ನೇಹಿತರು ಅಂತ ಇರ್ತಕ್ಕಂಥವ್ರು ಆಗಿರ್ತಾರೋ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ? ಅವನು ಯಾವ ಯಾವ ಪುಣ್ಯವನ್ನು ಮಾಡಿದ್ದನೋ ಅದರ ಫಲವನ್ನು ಇವರು ಪಡೀತಾರೆ. ನೋಡಿ. ಮತ್ತೆ ಇನ್ನೊಂದು ದ್ವಿಷಂತಹ ಪಾಪಕೃತ್ಯ. ದ್ವಿಷಂತಹ, ಯಾರು ಯಾರು ಇವನನ್ನು ದ್ವೇಷಿಸುತ್ತಿದ್ದರೋ, ಇವನನ್ನು ಕೊಂದಾಕ್ಬಿಡ್ಬೇಕು, ಇವನ್ನ ಇಲ್ಲವಾ ಮಾಡಿಬಿಡ್ಬೇಕು, ಹಾಗೆ ಮಾಡು ಹೀಗೆ ಮಾಡಿ ಸೇರಿ ತೀರಿಸ್ಕೋಬೇಕು ಅಂತ ಇರ್ತಾರೋ, ದ್ವೇಷಿಸ್ತಾ ಇರ್ತಾರೆ, ಅವರೇನು ಮಾಡ್ತಾರೆ? ಅವರು ಇವನ ಪಾಪ ಕರ್ಮದ ಫಲವನ್ನು ಅವರು ಪಡೀತಾರೆ. ನೋಡಿ, ಇದಾಗಿದೆ ಇದು. ಒಬ್ಬ ಇದ್ದ, ಅವನ ಒಂದು ಐಶ್ವರ್ಯ, ಸಂಪತ್ತು, ದುಡ್ಡು ದುಗ್ಗಾಣಿ ಏನಿದೆ ಎಲ್ಲವನ್ನೂ ಕೂಡ ಅವನ ಮಕ್ಕಳು ಪಡ್ಕೋತಾರೆ. ಇನ್ನು ಅವನ ಕರ್ಮಗಳು, ಅವನ ಪಾಪ ಕರ್ಮದ ಫಲವನ್ನ ಅವನನ್ನು ಯಾರು ದ್ವೇಷ ಮಾಡ್ತಾ ಇದ್ದರೋ, ಬದ್ಧ ದ್ವೇಷ, ಅವ್ರು ಪಡ್ಕೊಳ್ತಾರೆ. ಇನ್ನು ಅವನ ಕೆಲವು ಪುಣ್ಯಕರ್ಮ ಮಾಡಿರ್ತಾರಲ್ಲ, ಆ ಪುಣ್ಯಕರ್ಮದ ಫಲವನ್ನ ಸ್ನೇಹಿತರು ಪಡೆದುಕೊಳ್ಳುತ್ತಾರೆ ಅಂತ ಇದೆ. ಮತ್ತು ತಸ್ಯ ಪ್ರಿಯ, ಅದಾಯಿತು. ತಥೈವ ಕೌಶೀತಕ್ಕಿನಃ, ಇದು ಅಥರ್ವವೇದದ್ದು. ಕೌಶೀತಕ್ಕಿನಃ, ಕೌಶೀತಕ್ಕಿನಃ ಅನ್ನೋದು ಋಗ್ವೇದದ್ದು. ತಥೈವ ಕೌಶೀತಕ್ಕಿನಃ, ಕೌಶೀತಕ್ಕಿಗಳೇನು ಹೇಳ್ತಾರೆ ಅಂತಂದ್ರೆ ತತ್ ಸುಕೃತೆ ವಿಧೂನುತೆ. ಇಲ್ಲಿ ತದಾ ಆಗ, ತತ್ ಸುಕೃತ ಅಂತಿದೆಯಲ್ಲ, ಅದು ತದಾ ಅಂತ. ತದಾ ಆಗ ಸುಕೃತ ದುಷ್ಕೃತೆ ವಿಧೂನುತೆ. ಸುಕೃತ ದುಷ್ಕೃತ ಎರಡನ್ನೂ ಕೂಡ ಕೊಡವಿಕೊಳ್ಳುತ್ತಾನೆ. ತಸ್ಯ ಪ್ರಿಯ ಜ್ಞಾತಯ, ಮತ್ತೆ ಸುಕೃತಂ ಉಪಯಂತಿ ಅಪ್ರಿಯ ದುಷ್ಕೃತಂ, ಇಲ್ಲೂ ಅದೇ ಅರ್ಥ. ಕೊಡಬೇಕು, ಪಾಪ ಪುಣ್ಯ ಎರಡೂ ಕೊಡಕೊಳ್ತಾನೆ. ಎಲ್ಲಿ ಹೋಗುತ್ತೆ ಅದು? ಕೊಡಕೊಂಬಿಟ್ಟು ಎಲ್ಲ ಹೋಗ್ಬೇಕು, ಏನಾರು ಆಗ್ಬೇಕಲ್ಲ ಗತಿ. ಅದಕ್ಕೆ ಅಂದ್ರೆ ಏನು? ಅವರಿಗೆ ಪ್ರಿಯವಾದ ಜ್ಞಾತಿಗಳು, ಪ್ರಿಯವಾದ ದಾಯಾದಿಗಳು ಯಾರಿರ್ತಾರೋ ಅವರು ಅವನ ಸುಕೃತವನ್ನು ಪಡೆಯುತ್ತಾರೆ. ಮತ್ತು ಅಪ್ರಿಯರಾದ ದಾಯಾದಿಗಳು ದುಷ್ಕೃತವನ್ನು ಪಡೆಯುತ್ತಾರೆ ಅಂಥೇಳಿ ಇದು ಈ ಭಾಷ್ಯ ವಾಕ್ಯಗಳನ್ನು, ಈ ಉಪನಿಷತ್ ವಾಕ್ಯಗಳನ್ನು ಉದಾಹರಣೆ ಮಾಡಿದ್ರು. ಈಗ ಇಲ್ಲಿ ಇಷ್ಟು ವಾಕ್ಯ ಗೊತ್ತಾಯ್ತಲ್ಲ, ಈ ಸಂಶಯ ಏನು ಬರುತ್ತೆ, ಏನು ಬರಬಹುದು ಸಂಶಯ, ಏನನ್ನು ಹೇಳಿದ್ದಾರೆ ಇಲ್ಲಿ ಅಂತ ಅನ್ನೋದನ್ನ ಈ ಭಾಗದಲ್ಲಿ ಹೇಳ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ.